ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಏಕದಿನ ಸರಣಿ ಸ್ಟಾರ್ಟ್ ಆಗಿದೆ. ಆಫ್ಟರ್ ಎ ಲಾಂಗ್ ಟೈಮ್ ಜಸ್ಪ್ರೀತ್ ಬುಮ್ರಾ, ವಿರಾಟ್ ಕೊಹ್ಲಿ ಹಾಗೆ ರೋಹಿತ್ ಶರ್ಮಾ ಒಟ್ಟಿಗೆ ಮೈದಾನಕ್ಕಿಳಿದಿದ್ದಾರೆ. ಹೀಗಾಗಿ ಪಂದ್ಯದ ವೇಟೇಜ್ ಕೂಡ ಆಟೋಮೆಟಿಕಲಿ ಜಾಸ್ತಿ ಆಗಿದೆ. ಎಡ್ಜ್ ಬಾಸ್ಟನ್ನಲ್ಲಿ ಆರಂಭವಾದಂಥ ಈ ಮ್ಯಾಚಲ್ಲಿ ಟಾಸ್ ಗೆದ್ದಂಥ ಇಂಗ್ಲೆಂಡ್ ತಂಡದ ನಾಯಕ ಹ್ಯಾರಿ ಬ್ರೂಕ್ ಫಸ್ಟ್ ಬ್ಯಾಟಿಂಗ್ ಅನ್ನು ಮಾಡ್ತೀವಿ ಅಂತೇಳಿ ಚೂಸ್ ಮಾಡ್ಕೊಳ್ತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇದೇ ಇಂಗ್ಲೆಂಡ್ ತಂಡ T20 ಸರಣಿಯಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಾಗ ಡಮಾಲ್ ಡಿಮಿಲ್ ಅಂತ ಅಬ್ಬರಿಸ್ತಾ ಇದ್ರು. ಆದರೆ ಏಕದಿನ ಮ್ಯಾಚಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಆಗಿತ್ತು. ಸೊ ಬೂಮ್ರಾ ಬೌಲಿಂಗ್ ಯೂನಿಟ್ನಲ್ಲಿ ಇರೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ಸರಣಿಯನ್ನ ಸೋತಿದ್ದಂಥ ಭಾರತಕ್ಕೆ ಏಕದಿನ ಸರಣಿಯನ್ನ ಗೆಲ್ಲಲೇಬೇಕಾದಂಥ ಪ್ರೆಷರ್ ಇದೆ. ಸೊ ಟೀಮ್ನಲ್ಲಿ ಸೀನಿಯರ್ ಪ್ಲೇಯರ್ಗಳು ಕೂಡ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿನೇ ಇದೆ. T20ನಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದೀವಿ ಅಂತ ಬೀಗ್ತಾ ಇದ್ದಂಥ ಆಂಗ್ಲರ ಕೇಳಿಸೋಕೆ ಭಾರತದ ಪ್ಲೇಯಿಂಗ್ 11 ಹೇಗಿತ್ತು ಅನ್ನೋದನ್ನ ಮೊದಲು ನೋಡೋಣ. ಸೊ ಭಾರತ ಪ್ಲೇಯಿಂಗ್ 11ನಲ್ಲಿ ಟಾಪ್ 5 ಬ್ಯಾಟರ್ಗಳನ್ನು ಅಂದರೆ ಟಾಪ್ 5ನಲ್ಲಿ ಕಂಪ್ಲೀಟ್ ಬ್ಯಾಟರ್ಗಳನ್ನು ಪಿಕ್ ಮಾಡಲಾಗಿದೆ. ಅದರಲ್ಲಿ ಶುಭ್ಮನ್ ಗಿಲ್ ಹಾಗೆ ರೋಹಿತ್ ಶರ್ಮಾ ಇನ್ನಿಂಗ್ಸ್ ಅನ್ನು ಓಪನ್ ಮಾಡಿರುವಂಥದ್ದು. ಒಬ್ಬರು ಹಾಲಿ ಕ್ಯಾಪ್ಟನ್, ಮತ್ತೊಬ್ಬರು ಮಾಜಿ ಕ್ಯಾಪ್ಟನ್. ಸೊ ಇವರಿಬ್ಬರು ಕೂಡ ಇನ್ನಿಂಗ್ಸ್ ಅನ್ನು ಓಪನ್ ಮಾಡ್ತಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ನಂಬರ್ 3ನಲ್ಲಿ ಬ್ಯಾಟಿಂಗ್ ಬರ್ತಾರೆ. ಹಾಗೆ ಶ್ರೇಯಸ್ ಅಯ್ಯರ್ ನಂಬರ್ 4ನಲ್ಲಿ ಬಂದರೆ KL ರಾಹುಲ್ ನಂಬರ್ 5ನಲ್ಲಿ. ಸೊ ಇಲ್ಲಿ 5 ಕೂಡ ಪ್ಯೂರ್ ಬ್ಯಾಟರ್ಗಳು ಅಥವಾ ಪ್ಯೂರ್ ಕ್ವಾಲಿಟಿ ಬ್ಯಾಟರ್ಗಳು. ಇನ್ನು 3 ಆಲ್ರೌಂಡರ್ಗಳ ಜೊತೆ ತಂಡವನ್ನು ಪ್ಲೇಯಿಂಗ್ 11 ಸೆಲೆಕ್ಟ್ ಮಾಡಿರುವಂಥದ್ದು. ಸೊ ಇಲ್ಲಿ 3 ಆಲ್ರೌಂಡರ್ಸ್ ತಂಡದ ಪರ ಅಖಾಡಕ್ಕಿಳಿದಿರುವಂಥದ್ದು. ವಾಷಿಂಗ್ಟನ್ ಸುಂದರ್, ಶಿವಮ್ ದುಬೆ ಹಾಗೆ ಅಕ್ಷರ್ ಪಟೇಲ್ 3 ಆಲ್ರೌಂಡರ್ಗಳನ್ನು ಪಿಕ್ ಮಾಡಿರುವಂಥದ್ದು. ಇನ್ನು ಬೌಲಿಂಗ್ ಯೂನಿಟ್ ಅಂತ ಬಂದಾಗ ಜಸ್ಪ್ರೀತ್ ಬುಮ್ರಾ, ಪ್ರಸಿದ್ಧ ಕೃಷ್ಣ ಹಾಗೆ ಗುರ್ನೂರ್ ಬ್ರಾರ್ಗೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಸೊ ಬೌಲಿಂಗ್ ಸ್ಕ್ವಾಡಲ್ಲಿ ಫಾಸ್ಟ್ ಬೌಲರ್ಗಳು ಇರುವಂಥದ್ದು. ಹೀಗೆ 3 ಫಾಸ್ಟ್ ಬೌಲರ್ಸ್ ಹಾಗೆ 3 ಆಲ್ರೌಂಡರ್ಗಳ ಜೊತೆ ಅಖಾಡಕ್ಕಿಳಿದಂಥ ಭಾರತ ಫಸ್ಟ್ ಬೌಲಿಂಗ್ ಅನ್ನ ಮಾಡಬೇಕಾಗಿ ಬರುತ್ತೆ. ಹೀಗಾಗಿ ಬೌಲಿಂಗ್ನಲ್ಲಿ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡಿದ್ರು. T20 ತಂಡಕ್ಕೂ ODI ತಂಡಕ್ಕೂ ತುಂಬಾನೇ ವ್ಯತ್ಯಾಸ ಕಾಣಿಸ್ತಾ ಇತ್ತು ಪ್ರದರ್ಶನದಲ್ಲಿ. ಬುಮ್ರಾ ಮತ್ತು ಪ್ರಸಿದ್ಧ ಅಟ್ಯಾಕ್, ಗುರ್ನೂರ್ ಬ್ರಾರ್ ಗುನ್ನ. ಭಾರತದ ಬೌಲಿಂಗ್ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಜಸ್ಪ್ರೀತ್ ಬುಮ್ರಾ ಹಾಗೆ ಪ್ರಸಿದ್ಧ ಕೃಷ್ಣ ಇಬ್ಬರು ಕೂಡ ಅಕ್ಷರಶಃ ಆಂಗ್ಲರಿಗೆ ಆರಂಭದಲ್ಲೇ ಪ್ರೆಷರ್ ಕ್ರಿಯೇಟ್ ಮಾಡಿದ್ರು. ಫಸ್ಟ್ ಬ್ಯಾಟಿಂಗ್ಗೆ ಬಂದ ಇಂಗ್ಲೆಂಡ್ಗೆ ಆರಂಭದಲ್ಲಿ ರನ್ಸ್ ಕೊಡಲೇ ಇಲ್ಲ. ಬೆನ್ ಡಕೆಟ್ ಹಾಗೆ ಜೇಕಬ್ ಬೆಥೆಲ್ ಇನ್ನಿಂಗ್ಸ್ ಅನ್ನ ಆರಂಭ ಮಾಡ್ತಾರೆ ಇಂಗ್ಲೆಂಡ್ ಪರ. ಸೊ ಅದೆಷ್ಟರ ಮಟ್ಟಿಗೆ ಭಾರತದ ಬೌಲರ್ಗಳು ಕಾಡಿದ್ರು ಅಂದ್ರೆ 7 ಓವರ್ಸ್ ಆದರೂ ಕೂಡ 20 ರನ್ಸ್ ಅಷ್ಟೇ ಕಲೆ ಹಾಕೋಕೆ ಇಂಗ್ಲೆಂಡ್ ತಂಡಕ್ಕೆ ಸಾಧ್ಯವಾಗಿದ್ದು. ಆದರೆ 8ನೇ ಓವರ್ನಲ್ಲಿ ಗುರ್ನೂರ್ ಬ್ರಾರ್ ಒಂದೇ ಓವರ್ನಲ್ಲಿ 17 ರನ್ಗಳನ್ನು ಕೊಡ್ತಾರೆ. ಸೊ ಆ ನಂತರದಲ್ಲಿ ಆಂಗ್ಲರು ಬ್ಯಾಟ್ ಬಿಚ್ಚೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ವೇಟಿಂಗ್ ಗೇಮ್ ಮಾಡಿದ್ದು ಸಾಕು, ಇನ್ಮೇಲೆ ನೆಕ್ಸ್ಟ್ ಹೊಡಿಬಡಿ ಆಟ ಆಡೋಣ ಅಂತೇಳಿ ಅಲ್ಲಿಂದ ಸ್ವಲ್ಪ ರನ್ಸನ್ನು ಕಲೆ ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ 10 ಓವರ್ಗಳಲ್ಲಿ 51 ರನ್ಗಳನ್ನು ಕಲೆ ಹಾಕಿ ಪವರ್ ಪ್ಲೇಯನ್ನು ಮುಕ್ತಾಯ ಮಾಡ್ತಾರೆ. ಸೊ ಬೆನ್ ಡಕೆಟ್ ಹಾಗೆ ಬೆಥೆಲ್ ಸ್ವಲ್ಪ ಡೇಂಜರಸ್ ಆಗ್ತಾ ಇದ್ರು. ಯಾಕಂದ್ರೆ ಆಲ್ರೆಡಿ ಅಷ್ಟೊತ್ತಿಗೆ 10 ಓವರ್ ಆಗಿತ್ತಲ್ಲ. ಸೊ ಸೆಟಲ್ ಆಗಿದ್ರಿಂದ ಇನ್ಮೇಲೆ ಅಸಲಿ ಆಟ ಆಡೋಣ ಅಂತೇಳಿ ಡೇಂಜರಸ್ ಆಗಿ ಬ್ಯಾಟಿಂಗ್ ಅನ್ನ ಮಾಡೋಕೆ ಶುರು ಮಾಡ್ತಾರೆ. ಆದ್ರೆ ಗುರ್ನೂರ್ ಬ್ರಾರ್ ಒಂದೇ ಓವರ್ನಲ್ಲಿ ಇಬ್ಬರಿಗೂ ಕೂಡ ಪೆವಿಲಿಯನ್ ದಾರಿ ತೋರಿಸ್ತಾರೆ. 12.2ನೇ ಓವರ್ನಲ್ಲಿ ಬೆಥೆಲ್ ಔಟ್ ಮಾಡಿದ್ರೆ ಅದೇ ಓವರ್ನ 4ನೇ ಬಾಲಲ್ಲಿ ಬೆನ್ ಡಕೆಟ್ ವಿಕೆಟ್ ಅನ್ನ ತೆಗೆದು ಒಂದೇ ಓವರ್ನಲ್ಲಿ ಬಿಗ್ ಬ್ರೇಕ್ ಥ್ರೂ ತಂದು ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಓವರ್ನಲ್ಲೇ ಜಸ್ಪ್ರೀತ್ ಬುಮ್ರಾ ಇಂಗ್ಲೆಂಡ್ ತಂಡದ ನಾಯಕ ಹ್ಯಾರಿ ಬ್ರೂಕ್ ರನ್ನ ಪೆವಿಲಿಯನ್ಗೆ ಕಳಿಸ್ತಾರೆ. ಇದೇ ಹ್ಯಾರಿ ಬ್ರೂಕ್ T20 ಫಾರ್ಮೆಟ್ನಲ್ಲಿ ಭಾರತಕ್ಕೆ ಬ್ಯಾಟಿಂಗ್ನಲ್ಲೂ ಕೂಡ ಕಂಟಕವಾಗಿದ್ರು. ಆದರೆ ಏಕದಿನ ಮಾದರಿಯ ಮೊದಲ ಪಂದ್ಯದಲ್ಲೇ 1 ರನ್ಗೆ ವಿಕೆಟ್ ಅನ್ನ ಒಪ್ಪಿಸಿದ್ರು. ಇನ್ನು ಪ್ರಸಿದ್ಧ ಕೃಷ್ಣ ಕೂಡ ವಿಕೆಟ್ ಅನ್ನ ತೆಗೆದು ಆಂಗ್ಲರಿಗೆ ಸರಿಯಾಗಿ ಟಕ್ಕರ್ ಕೊಟ್ರು. ಹೀಗೆ ಭಾರತ ಬೌಲಿಂಗ್ನಲ್ಲಿ ಕಂಪ್ಲೀಟ್ ಆಗಿ ಕಂಟ್ರೋಲ್ನಲ್ಲಿ ಕಾಣಿಸಿದೆ. ಇದಕ್ಕೆ ಕಾರಣ ತಂಡದಲ್ಲಿರುವಂಥ ಎಕ್ಸ್ಪೀರಿಯನ್ಸ್ಡ್ ಬೌಲರ್ಸ್, ಅದರಲ್ಲೂ ಕೂಡ ಜನರೇಷನಲ್ ಬೌಲರ್ ಅಂತಾನೆ ಕರೆಸಿಕೊಳ್ತಾ ಇರುವಂಥ ಜಸ್ಪ್ರೀತ್ ಬುಮ್ರಾ ಅವರ ಅಟ್ಯಾಕ್. ಸೊ ಅವರು ಬುಮ್ರಾ ತಂಡದಲ್ಲಿ ಇದ್ದಾರೆ ಅಂತಂದ್ರೆ ಭಾರತದ ಬೌಲಿಂಗ್ ಯೂನಿಟ್ ನೆಕ್ಸ್ಟ್ ಲೆವೆಲ್ ನಲ್ಲಿ ಇರುತ್ತೆ. ಜೊತೆಗೆ ಎದುರಾಳಿ ತಂಡದ ಬ್ಯಾಟರ್ಗಳಿಗೂ ಕೂಡ ಬುಮ್ರಾ ಓವರ್ನಲ್ಲಿ ರನ್ಗಳನ್ನ ಕಲೆ ಹಾಕೋದು ತುಂಬಾನೇ ಕಷ್ಟ. ಇದಕ್ಕೆ ಕಾರಣ ತಂಡದಲ್ಲಿರುವಂತ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಅಂಡ್ ಜನರೇಷನಲ್ ಬೌಲರ್ ಅಂತಾನೆ ಕರೆಸಿಕೊಳ್ತಾ ಇರುವಂತ ಜಸ್ಪ್ರೀತ್ ಬುಮ್ರಾ ಅವರ ಅಟ್ಯಾಕ್. ಬುಮ್ರಾ ಬೌಲಿಂಗ್ ಯೂನಿಟ್ ನಲ್ಲಿ ಇದ್ದಾರೆ ಅಂದಾಗ ಭಾರತ ತಂಡದ ಪ್ರದರ್ಶನ ನೆಕ್ಸ್ಟ್ ಲೆವೆಲ್ ನಲ್ಲಿ ಇರುತ್ತೆ. ಜೊತೆಗೆ ಈ ತಂಡದಲ್ಲಿ ಗಿಲ್ ಅವರ ಕ್ಯಾಪ್ಟನ್ಸಿ ಜೊತೆಗೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರ ಎಕ್ಸ್ಪೀರಿಯನ್ಸ್ ಕೂಡ ಮ್ಯಾಟರ್ ಆಗ್ತಿದೆ. ಸೊ ಯಾವ ಓವರ್ನಲ್ಲಿ ಯಾರ ಕೈಗೆ ಬಾಲ್ ಕೊಡಬೇಕು ಅನ್ನೋದನ್ನ
ಕರೆಕ್ಟ್ ಆಗಿ ಜಡ್ಜ್ ಮಾಡಿದ್ದು ಕೂಡ ಇಂಪ್ರೆಸಿವ್ ಆಗಿತ್ತು. ವಾಷಿಂಗ್ಟನ್ ಸುಂದರ್ ಹಾಗೆ ಶಿವಮ್ ದುಬೆಗೆ ಪವರ್ ಪ್ಲೇ ಆದ್ಮೇಲೆ ಒಂದೊಂದು ಓವರ್ಗಳನ್ನ ಬೌಲ್ ಮಾಡೋಕೆ ಕೊಟ್ಟು ಅನಂತರ ಮತ್ತೆ ಜಸ್ಪ್ರೀತ್ ಬುಮ್ರಾ ಹಾಗೆ ಗುರ್ನೂರ್ ಬ್ರಾರ್ ಕೈಗೆ ಬಾಲನ್ನು ಕೊಟ್ಟಿದ್ದು ಮ್ಯಾಚ್ ಟರ್ನಿಂಗ್ ಮೂಮೆಂಟ್ ಆಯಿತು. ಸೊ ಇದೇ ಕಾರಣಕ್ಕೆ ಹೇಳೋದು ಎಕ್ಸ್ಪೀರಿಯನ್ಸ್ ಕೂಡ ಮ್ಯಾಟರ್ ಆಗುತ್ತೆ ಅಂತ. ನಮಸ್ಕಾರ.